ಹೇಗೆ ಬಂದಿದೆ ನೋಡಿ ನಮ್ಮ ಗೆಣಸಿನ ಬೋಂಡ. ಬಟಾಟೆ ಬೋಂಡ ಥರಾನೇ ಕಾಣ್ತಾ ಉಂಟು, ಆದರೆ ಇದು ಸಿಹಿ ಗೆಣಸಿನ ಬೋಂಡ. ತುಂಬಾ ಚೆನ್ನಾಗಿರ್ತದೆ ಟೇಸ್ಟ್. ಫ್ರೆಂಡ್ಸ್, ನೀವು ಬಟಾಟೆ ಬೋಂಡ ಹಾಗೆ ಇನ್ನಿತರ ಬೇರೆ ಬೇರೆ ಬೋಂಡಗಳನ್ನು ತಿಂದಿರ್ತೀರ. ನಾನಿವತ್ತು ನಿಮಗೆ ಸಿಹಿ ಗೆಣಸಿನ ಬೋಂಡ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸಿಕೊಡ್ತೇನೆ. ಭಾರಿ ಒಂದು ಅಪರೂಪದ ರೆಸಿಪಿ. ವಿಡಿಯೋ ಸ್ಟಾರ್ಟ್ ಮಾಡುವ ಅಲ್ಲ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ಸಿಹಿ ಗೆಣಸನ್ನು ಚೆನ್ನಾಗಿ ತೊಳೆದಾಯಿತು. ಅದರಲ್ಲಿ ತುಂಬ ಮಣ್ಣಿತ್ತು, ಅಂದರೆ ತಗೊಳ್ಬೇಕಾದ್ರೆ ಮಣ್ಣು ತುಂಬ ಇರ್ತದೆ ನೋಡಿ, ಅದನ್ನೆಲ್ಲ ಚೆನ್ನಾಗಿ ತೊಳೆಬೇಕು. ಮಣ್ಣೆಲ್ಲ ಕ್ಲೀನ್ ಮಾಡಿದ ಮೇಲೆ ನೋಡಿ ಅಂತ ಎಷ್ಟು ಫ್ರೆಶ್ ಇದೆ. ಇನ್ನು ಇದನ್ನು ಕಟ್ ಮಾಡಿ ಬೇಯಲಿಕ್ಕೆ ಇಡುವ. ಇದೊಂದು 4 ಪೀಸ್ ಮಾಡ್ಕೊಳ್ತೇನೆ. ಅಂದರೆ ದೊಡ್ಡ ಗೆಣಸು ನೋಡಿ, ಸಿಪ್ಪೆ ಎಲ್ಲ ಮತ್ತೆ ತೆಗೆದ್ರೆ ಆಯಿತು. ಬೆಂದ ಮೇಲೆ ನಮಗೆ ಸುಲಭಕ್ಕೆ ತೆಗಿಲಿಕ್ಕೆ ಬರ್ತದೆ ಸಿಪ್ಪೆ. ನೋಡಿ, ಒಳಗಡೆ ತುಂಬ ಫ್ರೆಶ್ ಇದೆ. ಹಾಗೆ ನೀರಿಗೆ ಹಾಕಿ ಬೇಯಲಿಕ್ಕೆ ಇಡ್ತೇನೆ. ನೋಡಿ, ಬೋಂಡ ಬಿಡಲಿಕ್ಕೆ ನಾವು ಹಿಟ್ಟನ್ನು ರೆಡಿ ಮಾಡುವ. ಹಿಟ್ಟಿಗೆ ಬೇಕಾಗಿ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಜೀರಿಗೆ, ಚಿಟಿಕೆ ಇಂಗನ್ನು ನೀರು ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತೇನೆ. 3/4 ಸ್ಪೂನ್ ಆಗುವಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡುವ. ಫುಲ್ ಕೈಯಲ್ಲೇ ಸ್ವಲ್ಪ ಮಿಕ್ಸ್ ಮಾಡಿದರೆ ಸಾಕು. ಒಂದು 3/4 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಇವಾಗ ಸೇರಿಸುವ. ಚೆನ್ನಾಗಿ ಮಿಕ್ಸ್ ಮಾಡುವ. ನೀರನ್ನು ನೋಡ್ಕೊಂಡು ಸೇರಿಸಿದರೆ ಸಾಕು. ಸ್ವಲ್ಪ ಕೂಡ ಗಂಟಿರಬಾರ್ದು, ಆ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇಷ್ಟಾದರೆ ಸಾಕು, ಇನ್ನು ಕೂಡ ನೀರು ಮಾಡೋದು ಬೇಡ. ನಮ್ಮ ಗೆಣಸಿನ ಉಂಡೆಗೆ ಹಿಟ್ಟು ಹಿಡಿಬೇಕು, ಇನ್ನು ನೀರು ಮಾಡೋದು ಬೇಡ. ಈ ಹದ ಸರಿ ಉಂಟು. ಗೆಣಸು ನೋಡಿ ಚೆಂದ ಬೆಂದಿದೆ. ಸಿಪ್ಪೆಲ್ಲ ನೋಡಿ ಹೇಗೆ ತೆಗಿಲಿಕ್ಕೆ ಬರ್ತದೆ, ಬಿಸಿ ಬಿಸಿ ಉಂಟು. ಇನ್ನು ನಮ್ಮ ಬೋಂಡಕ್ಕೆ ಒಂದು ಸಿಂಪಲ್ ಆದ ಒಗ್ಗರಣೆ ರೆಡಿ ಮಾಡುವ. ಒಗ್ಗರಣೆಗೆ ಬೇಕಾಗಿ ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕಿದ್ದೇನೆ. ಒಂದು 2 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ, 3/4 ಸ್ಪೂನ್ ಆಗುವಷ್ಟು ಸಾಸಿವೆ, ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ ನಂದು 2 ಬ್ಯಾಡಗಿ ಮೆಣಸನ್ನು ಕಟ್ ಮಾಡಿ ಹಾಕ್ತೇನೆ. ಹಸಿಮೆಣಸು ಹಾಗೆಯೇ ಕರಿಬೇವನ್ನು ಹಾಕ್ಕೊಳ್ತೇನೆ. ಹಸಿಮೆಣಸು ಹಾಗೆಯೇ ಕರಿಬೇವು ಕಂಪಲ್ಸರಿ ಇಲ್ಲ, ಬೇಕಾದರೆ ಹಾಕ್ಕೋಬೋದು. ಖಾರ ಹಾಗೂ ಪರಿಮಳ 2 ಕೂಡ ಬರ್ತದೆ ಅದು 2 ಹಾಕೋದ್ರಿಂದ. ಹಾಗೆ ನಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ಸರಿ ಬಾಡಿಸಬೇಕು. ಇನ್ನು ಫೈನಲ್ ಆಗಿ ನಾವು ಬೇಯಿಸಿಟ್ಟಂತಹ ಗೆಣಸನ್ನು ಈ ಥರ ಕೈಯಲ್ಲಿ ಸ್ವಲ್ಪ ಹುಡಿ ಮಾಡಿ ಹಾಕೋಬೇಕು. ಅಲ್ಲಿಗೆ ನಮ್ಮ ಬೋಂಡದ ಮಸಾಲ ರೆಡಿ ಆಗ್ತದೆ. ನೋಡಿ, ಚೆನ್ನಾಗಿ ಮಿಕ್ಸ್ ಆಯಿತು. ಈ ಥರ ಉಂಡೆ ಮಾಡಿ ಇಡ್ತಾ ಹೋದರೆ ಮತ್ತು ಇದನ್ನೇ ಡೈರೆಕ್ಟ್ ಹಿಟ್ಟಿಗೆ ಮುಳುಗಿಸಿ ಎಣ್ಣೆಯಲ್ಲಿ ಬಿಟ್ಟರೆ ಆಯಿತು, ಬೇಗ ಆಗ್ತದೆ. ಹಿಟ್ಟು ಈ ಉಂಡೆಗೆ ಎಲ್ಲ ಹಿಡಿಬೇಕು. ಒಂದು ನಿಮಿಷ ಹಾಗೆ ಬಿಡುವ, ಫುಲ್ ಕೆಳಗಡೆ ಬೇಯ್ತದೆ. ಬೆಂದಾಗ ನೋಡಿ ಎಣ್ಣೆ ಹೀಗೆ ಬಿಟ್ಟು ಬರ್ತದೆ. ನೀವು ಬಟಾಟೆ ಬೋಂಡ ಎಲ್ಲ ತಿಂದಿರ್ತೀರ, ಆದರೆ ಇದು ಸ್ವಲ್ಪ ಸ್ಪೆಷಲ್. ಗೆಣಸಿನ ಬೋಂಡ ನಿಮಗೆ ಎಲ್ಲಿ ಕೂಡ ಸಿಗಲಿಕ್ಕಿಲ್ಲ. ಇಲ್ಲಿ ಸ್ವೀಟ್ ಖಾರ ಎಲ್ಲ ಮಿಕ್ಸ್ ಆಗಿರ್ತದೆ, ತುಂಬಾ ಚೆನ್ನಾಗಿರ್ತದೆ. ಸ್ವಲ್ಪ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಇದನ್ನು ಬೇಯಿಸಬೇಕು. ನೋಡಿ, ಕಲರ್ ಎಲ್ಲ ಆಗ್ತಾ ಬಂತು. ಇಷ್ಟಾದರೆ ಸಾಕು, ಇದನ್ನು ತೆಗೆಯುವ. ಹೇಗೆ ಬಂದಿದೆ ನೋಡಿ ನಮ್ಮ ಗೆಣಸಿನ ಬೋಂಡ. ಫುಲ್ ಚೆನ್ನಾಗಿ ಬಂದಿದೆ ನೋಡಿ. ಬಟಾಟೆ ಬೋಂಡ ಥರಾನೇ ಕಾಣ್ತಾ ಉಂಟು, ಆದರೆ ಇದು ಸ್ವೀಟ್ ಪೊಟಾಟೊ ಬೋಂಡ, ಸಿಹಿ ಗೆಣಸಿನ ಬೋಂಡ. ತುಂಬಾ ಚೆನ್ನಾಗಿರ್ತದೆ ಟೇಸ್ಟ್. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಸಿಹಿ ಗೆಣಸಿನ ಬೋಂಡ, ಸ್ವೀಟ್ ಪೊಟಾಟೊ ಬೋಂಡ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ. ಡಿಫ್ರೆಂಟ್ ಆದ ರೆಸಿಪಿ. ನೀವು ಕೂಡ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ನಾವು ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.